ಸಾಲುಗಳಲ್ಲಿ ಇರದ ಇನ್ನೇನನ್ನು ಧ್ವನಿಸುವುದೇ ಕಾವ್ಯದ ಗುಣ. ಕಾವ್ಯವನ್ನು ಪರಿಣಾಮಕಾರಿಯಾಗಿ ಬರೆಯುವ ಹಾಗೆ ಅದಕ್ಕೆ ಸಹೃದಯ ಓದುಗನೂ ಇರಬೇಕು ಎಂದು ಸಾಹಿತಿ ಸ್ಮಿತಾ ಅಮೃತರಾಜ್ ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ನಡೆದ ಚುಟುಕು ಸಾಹಿತ್ಯ ಕುರಿತ ಸಮಾರಂಭದಲ್ಲಿ ಹೇಳಿದರು. ಕೇರಳ ರಾಜ್ಯ ಚುಟುಕು ಸಾಹಿತ್ಯ ಪರಿಷತ್, ಕಾಸರಗೋಡು ಕನ್ನಡ ಭವನ ಹಾಗೂ ಗ್ರಂಥಾಲಯ, ಕೊಡಗು ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಹಾಗೂ ಕೊಡಗು ಕನ್ನಡ ಭವನ ಘಟಕಗಳ ಸಂಯುಕ್ತ ಆಶ್ರಯದಲ್ಲಿ ಭಾನುವಾರ ಚುಟುಕು ಸಾಹಿತ್ಯ ಶ್ರೀ ಮತ್ತು ಕನ್ನಡ ಪಯಸ್ವಿನಿ ಪ್ರಶಸ್ತಿ ಪ್ರದಾನ ಹಾಗೂ ಮಳೆಗಾಲದ ಚುಟುಕು ಕವಿಗೋಷ್ಠಿ ಸಮಾರಂಭ ನಡೆಯಿತು. ಅತಿಥಿ ಸ್ಥಾನದಿಂದ ಸ್ಮಿತಾ ಅಮೃತರಾಜ್ ಮಾತನಾಡಿದರು. ಸಣ್ಣ ಕವಿತೆಗಳೇ ಒಬ್ಬ ಲೇಖಕನ ಬರಹದ ಅಡಿಪಾಯ ಎಂದ ಸ್ಮಿತಾ, ಕಾವ್ಯ ಪ್ರಕಾರವು ಕಾಲ ದೇಶಗಳನ್ನು ದಾಟಿ ಬಂದಿದ್ದು, ಸಂದರ್ಭ ಬಂದಾಗ ಕಾವ್ಯವು ಅಸ್ತ್ರವೂ ಶಸ್ತ್ರವೂ ಆಗಬಹುದು ಎಂದರು. ಬರಹಗಾರರು ಭಾಷೆ, ರೂಪಕ, ಪ್ರತಿಮೆಗಳಿಂದ ಹೊಸ ಬಗೆಯ ಕಾವ್ಯ ಕಟ್ಟುವ ಕಲೆ ಸಿದ್ಧಿಸಿಕೊಳ್ಳಬೇಕು. ಒಂದು ಪದವು ಹಲವು ಅರ್ಥವ್ಯಾಪ್ತಿ ಹೊಂದಿರುವಂತೆ ಕವಿಯು ಪದಗಳ ಬಳಕೆಯಲ್ಲಿ ಜಿಪುಣನಾಗಿರಬೇಕೆಂದು ಸ್ಮಿತಾ ಹೇಳಿದರು. ನಮ್ಮ ಕವಿ ದಿನಕರ ದೇಸಾಯಿ ಅವರು ಚುಟುಕಿಗೊಂದು ಗಟ್ಟಿಯಾದಂತಹ ಚೌಕಟ್ಟನ್ನು ಹಾಕಿಕೊಟ್ಟವರು. ನಂತರ ಅವರಿಂದ ಪ್ರೇರೇಪಿತರಾಗಿ ಸಾಕಷ್ಟು ಜನ ಕವಿಗಳು, ಚುಟುಕು ಕವಿಗಳು ಹುಟ್ಟಿಕೊಂಡ್ರು. ಅಂದರೆ ನಮ್ಮ ಸಮಾಜದಲ್ಲಿ ನಡೀತಾ ಇರುವಂತಹ ಅನೇಕ ಸಂಗತಿಗಳನ್ನು ಒಂದು ವ್ಯಂಗ್ಯವಾಗಿ ಅಥವಾ ಹಾಸ್ಯಭರಿತವಾಗಿ, ವಿಡಂಬನಾತ್ಮಕವಾಗಿ ಹೇಳಲಿಕ್ಕೆ ಒಂದು ಚುಟುಕು ಸಶಕ್ತ ಮಾಧ್ಯಮ ಅಂತ ಅನ್ನಿಸಿತು. ನಮಗೆಲ್ಲ ಈಗ ಗೊತ್ತೇ ಇದೆ, CPK ಅವರ ಕವಿತೆಗಳನ್ನು ಮತ್ತು ದುಂಡಿರಾಜ್ರವರ ಕವಿತೆಗಳನ್ನು ಗಮನಿಸಿದಾಗ ನಮಗೆ ಚುಟುಕು ಕಾವ್ಯದ ಶಕ್ತಿ ಏನು ಅಂತ ಹೇಳುವಂಥದ್ದು ನಮ್ಗೆ ಅರ್ಥ ಆಗ್ತದೆ. ಇನ್ನು ಮತ್ತೆ ಮುಖ್ಯವಾಗಿ ನಾವೆಲ್ಲರೂ ಕೂಡ ಬರೀಲಿಕ್ಕೆ ಶುರು ಮಾಡಿದ ಹಂತದಲ್ಲಿ ಕೂಡ ನಾವು ಬರಿತಾ ಇದ್ದದ್ದೇ ಕೆಲವು ಸಣ್ಣ ಸಣ್ಣ ಸಾಲುಗಳ ಮೂಲಕ ನಾವು ಕವಿತೆ ಬರೀಲಿಕ್ಕೆ ಶುರು ಮಾಡ್ತಾ ಇದ್ದದ್ದು. ನನಗೆ ಗೊತ್ತಿರುವ ಹಾಗೆ ನಾನು ಶಾಲೆಗೆ ಇನ್ನೂ ಬರಿತಾ ಇರಲಿಲ್ಲ. ಅಪರ್ಣ, ಹುಲಿತಾಳ ಬರ್ತಾ ಇದ್ದ, ನಾವೆಲ್ಲ ಒಂದೇ ಏಜಿನವರು ಅಂತ ಅಂದ್ಕೊಳ್ತೇನೆ. ಆಗ ಅವ್ರದ್ದು ಕವಿತೆಗಳೆಲ್ಲ ತರಂಗದಲ್ಲೆಲ್ಲ ಬರ್ತಿತ್ತು. ಆಗ ನನಗೆ ಆಸೆ ಆಗ್ತಿತ್ತು, ಹೇಗಪ್ಪ ಕವಿತೆ ಬರೆಯೋದು ಅಂತ. ನಾವು ಮತ್ತೆ ತುಂಬ ವರ್ಷಗಳ ನಂತರ ಕವಿತೆ ಬರೀಲಿಕ್ಕೆ ಶುರು ಮಾಡಿದ್ದು. ಇರಲಿ, ಅಂದರೆ ನಮಗೆಲ್ಲ ಕೂಡ ಈ ಸಣ್ಣ ಸಣ್ಣ ಕವಿತೆಗಳೇ ನಮಗೆ ಒಂದು ರೀತಿಯ ಅಡಿಪಾಯ, ಬರೀಲಿಕ್ಕೆ ಅಡಿಪಾಯ ಹೇಳುವಂಥದ್ದು. ಇನ್ನು ಮತ್ತೊಂದು ವಿಚಾರ ಏನಂದರೆ, ರುಬಿನಾ ಮೇಡಮ್ ಆಗಿರ್ಬೋದು, ಮತ್ತು ಚಂದನ ನಂದರ್ಬೇಟು ಇವತ್ತು ಕಾರ್ಯಕ್ರಮಕ್ಕೆ ಕರೆಯುವಾಗ ತುಂಬ ಚಂದ ಮಾಡಿ ಕರೆದ್ರು. ತುಂಬ ಸಲ ನಾನು ಯಾವ ಕಾರ್ಯಕ್ರಮದಲ್ಲೂ ಕೂಡ ಈ ಥರ ಕರೆದದ್ದು ನೋಡಲಿಲ್ಲ. ಮತ್ತು ಈ ಘಟಕದ ಪದಾಧಿಕಾರಿಗಳು, ನನಗೆ ಹೆಸರೆಲ್ಲ ಮರ್ತೋಯ್ತು, ಕ್ಷಮಿಸಿ, ಅವ್ರು ಎಷ್ಟು ಚಂದ ಕರೆದ್ರು ಅಂತ ಹೇಳಿದರೆ ನನಗೆ ಮನೆಯಿಂದ ಹೋಗುವಾಗ ಬೈತಿದ್ರು, ಎಂತಕ್ಕೆ ಈ ಮಳೆಗೆ ಕವಿಗೋಷ್ಠಿಗೆ ಹೋಗ್ತಿದ್ಯಾ ಅಂತಲ್ಲ. ನನಗೆ ಆಶ್ಚರ್ಯ ಆಯಿತು. ಅದೇ ಸಂಪಾಜಿ ಸರ್ ಆಗ ಹೇಳಿದ ಹಾಗೆ, ಅಂದರೆ ಎಲ್ಲರಿಗೂ ಕೂಡ ಅವರ ಈ ಕೊಡಗಿನಲ್ಲಿ ಮಳೆ ಬೇರೆ, ಮತ್ತು ಎಲ್ಲರಿಗೂ ಕೂಡ ಅವರದೇ ಆದಂತಹ ಕಾರ್ಯವೈಖರಿಗಳು ಇರ್ತವೆ. ಈ ಎಲ್ಲ ಕಾರ್ಯಕ್ರಮ ಇದನ್ನು ಬಿಟ್ಟುಕೊಂಡು ಕವಿಗೋಷ್ಠಿ ಮಾಡುವಂಥದ್ದು, ಪುರಸ್ಕೃತರಿಗೆ ಸನ್ಮಾನ ಮಾಡುವಂಥದ್ದು, ಇದೆಲ್ಲ ಯಾಕೆ ಅಂತ ನನಗೆ ಅನ್ನಿಸಿದ್ದನ್ನು ಏನಂದರೆ, ನಮ್ಮೆಲ್ಲರ ಒತ್ತಡದಿಂದ ಬಿಡುಗಡೆಗೊಳಿಸಲಿಕ್ಕೆ ನಮಗೆ ಕಾವ್ಯವೇ ಒಂದು ಬಿಡುಗಡೆಯ ಮಾಧ್ಯಮ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದು ಅಲ್ಲದೆ ಮತ್ತೆ ಯಾಕೆಂತ ಹೇಳಿದ್ರೆ ನೋಡಿ, ನಮಗೆ ಯಾವುದೇ ಸಾಹಿತ್ಯದ ಕಾರ್ಯಕ್ರಮ ಇರಲಿ, ಕವಿಗೋಷ್ಠಿ ಇಲ್ಲದೆ ನಮಗೆ ಕಾರ್ಯಕ್ರಮ ಇಲ್ಲ. ಕವಿತೆ ಕೇಳದೇ ಇರಲಿ, ಅರ್ಥ ಆಗದೇ ಇರಲಿ, ಕವಿಗೋಷ್ಠಿ ಅಂತ ಉಂಟು. ಅಂದರೆ ನಮಗೆ ಗೊತ್ತಿಲ್ಲದೆಯೇ ಕಾವ್ಯ ನಮ್ಮೊಳಗೆ ಇಳಿತದೆ, ನಮ್ಮನ್ನು ಅದು ಹಗುರಗೊಳಿಸ್ತದೆ ಅಂತ ಹೇಳುವಂಥದ್ದು ಸತ್ಯ. ಅದಕ್ಕೊಂದು ಆಕರ್ಷಣೆ, ತಾರಾಮೌಲ್ಯ ಎಲ್ಲ ಕಾಲದಲ್ಲಿಯೂ ಕೂಡ ಉಂಟು. ನಮಗೆ ಪರಂಪರೆಯನ್ನು ಅವಲೋಕಿಸಿದರೆ ನಮಗೆ ಗೊತ್ತಾಗ್ತದೆ. ಒಂದು ದೊಡ್ಡ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ನೀವು ಆಕಾಶವಾಣಿ ನಿವೃತ್ತ ಉದ್ಘೋಷಕ ಹಾಗೂ ಬರಹಗಾರ ಸುಬ್ರಾಯ ಸಂಪಾಜೆ, ಮಳೆ ಚಳಿಯ ಥಂಡಿಯಲ್ಲಿ ಹಲವು ಜಂಜಡಗಳ ಮಧ್ಯೆಯೂ ಕಾವ್ಯಪ್ರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರುವುದು ಸಾಹಿತ್ಯವು ಎಲ್ಲರನ್ನೂ ಬೆಸೆಯುತ್ತದೆ ಎಂಬುದಕ್ಕೆ ಸಾಕ್ಷಿ ಎಂದರು. ಕಾಸರಗೋಡಿನ ಚುಟುಕು ಸಾಹಿತ್ಯ ಪರಿಷತ್ ಮತ್ತಿತರ ಸಂಸ್ಥೆಗಳು ಕೊಡಗಿನಲ್ಲಿ ಸಾಹಿತ್ಯಿಕ ಕಾರ್ಯಕ್ರಮ ರೂಪಿಸಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ಸುಬ್ರಾಯ ಸಂಪಾಜೆ ಹೇಳಿದರು. ಅದರಲ್ಲೂ ಕೂಡ ಕಾಸರಗೋಡು ಮತ್ತು ಕರ್ನಾಟಕದ ಈ ಎರಡೂ ಘಟಕಗಳು ಸೇರಿ, ನಮ್ಮ ಕೊಡಗಿನ ಈ ಎರಡು ಘಟಕಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕಾಗಿ ಸಂಬಂಧಪಟ್ಟ ಎಲ್ಲ ಗಣ್ಯರಿಗೂ ಕೂಡ ವಿಶೇಷವಾದಂತಹ ಒಂದು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಇಲ್ಲಿ ಒಟ್ಟು ಸೇರಿಸಿದ್ದಕ್ಕೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ. ಕವಿಗಳ ಒಂದು ಸಮಾಧಾನ, ಕವಿಗಳು ಬಹಳ ಜನ ಇದ್ದಾರೆ, ಆದರೆ ಇದು ಚುಟುಕು ಕವಿಗೋಷ್ಠಿ ಆದ ಕಾರಣ ಬಹಳ ಉದ್ದೋದೇ ಇರಲಿಕ್ಕಿಲ್ಲ, ಬೇಗ ಮುಗಿಬಹುದು ಅಂತ ಕೂಡ ಒಂದು ಧೈರ್ಯ ಇದೆ. ಚುಟುಕು ಸಾಹಿತ್ಯ ಪರಿಷತ್ ಮತ್ತು ಕನ್ನಡ ಭವನದ ಕಾರ್ಯಚಟುವಟಿಕೆಗಳ ಬಗ್ಗೆ ಪರಿಷತ್ ಕೇಂದ್ರ ಸಮಿತಿ ಸಂಚಾಲಕ ಡಾಕ್ಟರ್ ವಾಮನ್ ರಾವ್ ಬೇಕಲ್ ಮಾತನಾಡಿದರು. ಯುವ ಮನಸ್ಸುಗಳಲ್ಲಿ ಕನ್ನಡತನವನ್ನು ಉದ್ದೀಪಿಸುವ ಕೆಲಸವನ್ನು ಮಾಡುತ್ತಿದ್ದು, ಸುಮಾರು 20 ಶಾಲೆಗಳನ್ನು ತಲುಪಲು ಚಿಂತಿಸಲಾಗಿದೆ ಎಂದ ಡಾಕ್ಟರ್ ವಾಮನ್, ಇಂದು ಕರ್ನಾಟಕದಲ್ಲೇ ಕನ್ನಡವನ್ನು ಉಳಿಸಿ ಬೆಳೆಸುವ ಅನಿವಾರ್ಯತೆ ಬಂದಿದೆ ಎಂದು ವಿಷಾದಿಸಿದರು. ಆ ಸಂಸ್ಥೆಯ ಮುಖಾಂತರ
ಕಳೆದ 24 ವರ್ಷಗಳ ಕಾಲ ನಿರಂತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಒಂದು ನಿಗಮನಕ್ಕೆ ತಲುಪಿದ ನಾವು ನುರಿತವರ, ಕಲಿತವರ, ವಿದ್ವಾಂಸರ, ಹಿರಿಯರ ಜೊತೆಗೆ ಅವರನ್ನು ಮುಂದೆ ನಿಲ್ಲಿಸಿ ಕಾರ್ಯಕ್ರಮವನ್ನು ಅಳವಡಿಸುವುದು ಎಷ್ಟು ಸೂಕ್ತವೋ, ಎಷ್ಟು ಪರಿಣಾಮಕಾರಿಯೋ ಅದರ ಬಗ್ಗೆ ಯುವ ತಲೆಮಾರನ್ನು ಕನ್ನಡದ ಕಡೆಗೆ ಸೆಳೆಯಲಿದ್ದರೆ ಈ ಪ್ರಕ್ರಿಯೆಗೆ ಉಳಿಗಾಲವಿಲ್ಲ, ದೀರ್ಘತೆ ಇಲ್ಲ ಎಂಬ ನಿಷ್ಕರ್ಷೆಗೆ ನಾವು ಬಂದಾಗ ಯುವ ತಲೆಮಾರನ್ನು ತಲುಪಲು ಶಾಲೆಗಳ ಮುಖಾಂತರ, ವಿದ್ಯಾಸಂಸ್ಥೆಗಳ ಮುಖಾಂತರ ಯುವಜನರನ್ನು ಕನ್ನಡ ಪರ ಚಿಂತೆಗೆ, ಕನ್ನಡ ಪ್ರಜ್ಞೆಗೆ, ಅಲ್ಲಿನ ವಿದ್ಯಾರ್ಥಿ ಸಮೂಹವನ್ನು ಕನ್ನಡ ಕಾರ್ಯ ಚಟುವಟಿಕೆಗಳನ್ನು ಅಳವಡಿಸಿ ತಮ್ಮ ಕಡೆಗೆ ಸೆಳೆಯುವ ಉದ್ದೇಶದಿಂದ ಆ ಪ್ರಕ್ರಿಯೆಗೆ ಒದಗುವಂತೆ ನಾವು ಯುವರಾಜ್ ಅಡೂರು ಇವರಿಂದ ತುಂಬ ವಿದ್ವಾಂಸರ ಸಹಕಾರ ಸಲಹೆಗಳೊಂದಿಗೆ ಚುಟುಕು ಸಾಹಿತ್ಯ ಪರಿಷತ್ತು ಈ ವರ್ಷ ನಾವು ಫೆಬ್ರವರಿಯಲ್ಲಿ ಕಾರ್ಯಾರಂಭಗೊಳ್ಳಲು ಅದು ಪ್ರೇರಣೆಯಾಯಿತು. ಹಾಗೆಯೇ ಕೇರಳ ಗಡಿನಾಡು ಪ್ರಾಂತ್ಯದವರಾದ ಕಾಸರಗೋಡು ನಮಗೆ ಹೋರಾಟ ಅನಿವಾರ್ಯ. ನೀವು ಕರ್ನಾಟಕದವರು ನಮ್ಮನ್ನು ಕೈಬಿಟ್ಟು ಭಾಷಾವಾರ ಪ್ರಾಂತ್ಯ ಮಾಡಿದಾಗ ಅಚ್ಚಗನ್ನಡ ಪ್ರದೇಶವಾದ ರಾಷ್ಟ್ರಕವಿ, ಪ್ರಥಮ ರಾಷ್ಟ್ರಕವಿಯ ನಾಡು, ಯಕ್ಷಗಾನ ಪಿತಾಮಹನ ನಾಡು, ನಾಡೋಜ ಕವಿ ಕೈಯಾರದ ನಾಡನ್ನು ನೀವು ಕೈಬಿಟ್ಟಿರಿ. ಭೌಗೋಳಿಕವಾಗಿ ನಾವಿಂದು ಕೇರಳದಲ್ಲಿದ್ದೇವೆ. ನಮ್ಮ ಕನ್ನಡ, ನಮ್ಮ ಭಾಷೆ, ಸಾಹಿತ್ಯ, ಸಂಸ್ಕೃತಿಯನ್ನು, ಕನ್ನಡ ಸಂಸ್ಕೃತಿಯನ್ನು ಉಳಿಸುವುದಕ್ಕೋಸ್ಕರ ನಾವು ಹೋರಾಟದ ಪಥದಲ್ಲಿದ್ದೇವೆ. ಕೇರಳದ ರಾಜಭಾಷೆ ಮಲಯಾಳಂ, ಮಣ್ಣಿನ ಭಾಷೆ ಕನ್ನಡ, ಅದನ್ನು ಉಳಿಸುವುದು ನಮ್ಮ ಕರ್ತವ್ಯ ಮತ್ತು ನಮ್ಮ ಕೆಲಸ. ಹಾಗೆ ಅಂತ ನೋಡಿದಾಗ ಕರ್ನಾಟಕದಲ್ಲಿ ರಾಜಭಾಷೆ ಕನ್ನಡ, ಇಲ್ಲಿ ಎಲ್ಲವೂ ಸಂಪೂರ್ಣವಾಗಿದೆ ಎಂಬ ಅವಲೋಕನ ಮಾಡಿದಾಗ ರಾಜ್ಯ ಭಾಷಾವಾರು ನೆಲೆಯಲ್ಲಿ ವಿಂಗಡಣೆಯಾದರು. ಕರ್ನಾಟಕ ರಾಜ್ಯದಲ್ಲಿ ಕನ್ನಡದವರೇ ರಾಜ್ಯಭಾರ ಮಾಡುತ್ತಿದ್ದರು. ಕನ್ನಡದ ಅವಸ್ಥೆ ಅಷ್ಟು ಸುಲಭದಲ್ಲಿಲ್ಲ. ಕನ್ನಡದ ಭಾಷೆ, ಕನ್ನಡದ ಶಾಲೆಗಳು ನಿರಂತರ ಸಂಖ್ಯೆಯಿಂದ ಕುಂಠಿತಗೊಳ್ಳುತ್ತವೆ. ಕಾಲಘಟ್ಟದ ಅನಿವಾರ್ಯತೆಯಲ್ಲಿ ಆಂಗ್ಲ ಮಾಧ್ಯಮ ಬೆಳೆದು ಹೆಮ್ಮರವಾಗಿ ಬೆಳೆಯುತ್ತಾ ಇದೆ. ಕನ್ನಡ ನಮ್ಮ ಭಾಷೆಯಾದರೂ ಅದರಿಂದ ಜನರು ವಿಚಲಿತರಾಗುತ್ತಾರೆ. ಕೊಡಗು ಕನ್ನಡ ಭವನದ ಅಧ್ಯಕ್ಷ ಬೊಳ್ಳಜಿರ ಅಯ್ಯಪ್ಪ ಅಧ್ಯಕ್ಷತೆ ವಹಿಸಿದ್ದರು. ಕೊಡಗು ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಎಂ.ಎ. ರುಬೀನಾ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕೇರಳ ಚುಟುಕು ಸಾಹಿತ್ಯ ಪರಿಷತ್ ಇನ್ನೋರ್ವ ಸಂಚಾಲಕಿ ಸಂಧ್ಯಾ ರಾಣಿ ಟೀಚರ್, ಕನ್ನಡ ಭವನ ಕೋಶಾಧಿಕಾರಿ ವಿನೋದ್ ಕುಡ್ತೇಕರ್, ಕಾರ್ಯದರ್ಶಿ ವಸಂತ್ ಕೆರೆಮನೆ ಮತ್ತಿತರರು ಉಪಸ್ಥಿತರಿದ್ದರು.